ನಾವೀಗ ಟ್ರೆಕ್ಕಿಂಗಿಗೆ ಹೋಗೋಕ್ಕೆ ಅಂತ ಬಂದಿದ್ದೀವಿ. ರೇಂಜಲ್ಲಿ ಒನ್ ಆಫ್ ದಿ ರೇಂಜ್ ಕನ್ನಡಿಕಲ್ಗೆ ಹೊರಟಿದ್ದೀವಿ. ಇಲ್ಲಿ ಫಾರೆಸ್ಟ್ ಆಫೀಸ್ ಹತ್ರ ಬಂದಿದ್ದೀವಿ. ಗೈಡ್ನ ಅಸೈನ್ ಮಾಡ್ತಿದ್ದಾರೆ, ಇನ್ನು ವೆಯ್ಟ್ ಮಾಡ್ತಿದ್ದೀವಿ. ಸೊ ಇಫ್ ಯು ಗೈಸ್ ಆರ್ ಕಮಿಂಗ್ ಆಲ್ಸೋ ಪ್ಲೀಸ್ ಮೇಕ್ ನೋಟ್ ಆಫ್ ಇಟ್. ಸೊ ಇದು ಕಂಪಲ್ಸರಿ, ಬುಕ್ಕಿಂಗ್ ಇದ್ದರೂ ಕೂಡ ಗೈಡ್ನ ನೀವು ತಗೊಳ್ಳೋದು ಕಂಪಲ್ಸರಿ. ಸೊ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಗಂಗಡಿಕಲ್ ಟ್ರೆಕ್ಗೆ ಪ್ರೀ ಬುಕ್ಕಿಂಗ್ ಮ್ಯಾಂಡೇಟರಿ. ನಾವು ಕೂಡ ಮೊದಲೇ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಬುಕ್ ಮಾಡಿ ನಮ್ಮ ಟ್ರೆಕ್ ಸ್ಲಾಟ್ ರಿಸರ್ವ್ ಮಾಡ್ಕೊಂಡಿದ್ವಿ. ಮಾನ್ಸೂನ್ ಸೀಸನ್ ಅಲ್ವಾ, ಹಾಗಾಗಿ ಜೊತೆಗಿರಬೇಕಾದ ಕೆಲವೊಂದು ಇಂಪಾರ್ಟೆಂಟ್ ವಸ್ತುಗಳ ಲಿಸ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ಇದೆ, ಅವನ್ನ ಮರಿಬೇಡಿ. ಸೊ ಇವತ್ತು ನಮ್ಮ ಗೈಡ್ ನಮ್ಮ ಜೊತೆ ಇದ್ದಾರೆ ನೋಡಿ, ಇವರೇ ನಮ್ಮ ಗೈಡು. ಸರ್ ನಿಮ್ಮ ಹೆಸರು? ಪ್ರಭಾಕರ್ ಅಂತ ಇವ್ರ ಹೆಸರು. ನಮ್ಮ ಇವತ್ತಿನ ಟ್ರೆಕ್ಕಿಂಗಿಗೆ ಇವರೇ ಗೈಡು. ನಾನು ಒಂದು ಐಡಿಯಾ ಕೊಡ್ತೀನಿ, ಇವತ್ತೇ ನಿನ್ ಕುದುರೆ ಮುಖಕ್ಕೆ ಹೊರಟೋಗು. ಇದೇ ನೋಡಿ ಗಂಗಡಿಕಲ್ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದಲೇ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು. ಇಲ್ಲಿ ಪ್ಲಾಸ್ಟಿಕ್ ತಪಾಸಣಾ ಕೇಂದ್ರ ಇದೆ. ಸ್ಟ್ರಿಕ್ಟ್ ಆಗಿ ಬ್ಯಾಗ್ ಚೆಕ್ ಮಾಡ್ತಾರೆ. ಯಾವುದೇ ರೀತಿ ಪ್ಲಾಸ್ಟಿಕ್ ಅಲೋ ಇಲ್ಲ. ಹಾಯ್ ಫ್ರೆಂಡ್ಸ್, ಸೊ ನಾವೀಗ ಹೋಗ್ತಿದ್ದೇವೆ ಗಂಗಡಿಕಲ್ ಟ್ರೆಕ್. ಸೊ ಮನ್ಸೂನ್ ಬಂತು ಅಂದರೆ ಟ್ರೆಕ್ಕರ್ಸ್ಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಸೊ ಈಗ ಜಸ್ಟ್ ಮನ್ಸೂನ್ ಸ್ಟಾರ್ಟ್ ಆಗಿದೆ. ನಾವು ಈಗ ಟ್ರೆಕ್ಕಿಂಗ್ ಹೋಗ್ತಾ ಇರೋದು June 7th. ಸೊ ಮಳೆ ಆಗ್ತಾ ಇದೆ, ಗ್ರೀನರಿನೂ ಆಗಿದೆ ಅಂತ ಅನಿಸುತ್ತೆ. ಹೋಗಿ ನೋಡೋಣ. ಸದ್ಯಕ್ಕೆ ಮಳೆ ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ಕಪ್ಪಗೆ ಬಂದರು. ನನ್ನ ಫೋನಲ್ಲಿ ಏನು ಕಾಣಿಸ್ತಾ ಇಲ್ಲ, ರೋಡ್ ಕಾಣಿಸ್ತಾ ಇಲ್ಲ. ಗಂಗಡಿಕಲ್ ಟ್ರೆಕ್ಗೆ ಹೊರಟಿದ್ದೀವಿ. ಆಲ್ರೆಡಿ 9 o'clock ಮೇಲೆ ಆಯಿತು. ಈಗ ಸಮಯ ಸರಿಯಾಗಿ 9 ಗಂಟೆ 9 ನಿಮಿಷ. ವಾರ್ತಾ ಪ್ರಸಾರ ಓದುತ್ತಿರುವವರು ಶಿಲ್ಪಾ ಭಟ್. 14 ಕಿಲೋಮೀಟರ್ಸ್ ಅಲ್ಲ, 6 ಕಿಲೋಮೀಟರ್ ಹೋಗ್ಬೇಕು. 14 ಕಿಲೋಮೀಟರ್ಸ್ ಹೋದ್ರೆ ಅವ್ರು ಮತ್ತೆ ವಾಪಸ್ ಬರಲ್ಲ, ಅದಕ್ಕೆ 6 ಕಿಲೋಮೀಟರ್. ನೋಡಿ ಎಷ್ಟು ಫಾಗ್ ಇದೆ ಅಂತ, ಏನು ಕಾಣಿಸ್ತಾ ಇಲ್ಲ, ರಸ್ತೆ ಕಾಣಿಸ್ತಾ ಇಲ್ಲ. ತುಂಬ ರಿಫ್ರೆಶಿಂಗ್ ಆಗಿದೆ. ನಾವು ಹೆಂಗೆ ಟ್ರೆಕ್ ಮುಗಿಸ್ತೀವಿ. ನಿಮಗೆ ಕಾರ್ಪೊರೇಟ್ ಲೈಫಿಂದ ಬೇಜಾರಾಗಿ ರಿಫ್ರೆಶ್ಮೆಂಟ್ ಅಂತ ಕಾರ್ಪೊರೇಟ್ ಕಾರ್ಮಿಕರಿಗಾಗಿ ಟ್ರೆಕ್ಕಿಂಗ್ ಹೋಗ್ತಿದ್ದಾರೆ. ಟ್ರೆಕ್ ವಿತ್ ಸ್ಟಾರ್ಟೆಡ್ ವಿತ್ ಗಂಗಡಿಕಲ್. ಸೊ ಗಂಗಡಿಕಲ್ is easy to moderate trek. Around total 10 kilometers ಆಗ್ಬೋದು. 5 to 6 hours journey. Let's see how it goes. 9 ಗಂಟೆ 15 ನಿಮಿಷ. ಆದರೆ ನಮಗೀಗ ಬೆಳಿಗ್ಗೆ 5 ಗಂಟೆ 6 ಗಂಟೆ ಫಾಗ್ ಇದೆ, ತುಂಬ ಫಾಗ್ ಇದೆ. ಏನಾಗುತ್ತೆ ನೋಡೋಣ. ಮುಂದೆ ಹೋಗ್ತಾ ಇದ್ದೀವಿ. ಈಗ ಜಸ್ಟ್ ಒಂದು 200 ಮೀಟರ್ಸ್ ಬಂದ್ವಿ. ಕಿಲೋಮೀಟರ್ಸ್ ಅಲ್ಲ, ಮೀಟರ್ ಬೇಕು, ಮೀಟರ್. ಹೋಗೋಣ. ಫುಲ್ ವಾಲಿ ಲಡ್ಕಿ, ಓಯ್ ಫುಲ್ ವಾಲಿ ಲಡ್ಕಿ. ದೂರಿಂದ ನನ್ನ ಗಂಡಂಗೆ ಕಾಣಿಸ್ತಾ ಇಲ್ಲ, ಬೇರೆ ನಮ್ಗೆ ಕಾಣ್ತೆ. ನೀನಂತ ಸಿಂಗಲ್ ಹೊಡ್ತಿದ್ದ, ಡಬಲ್ ಟಪ್ಪಿ ಇರಲಿ, ಚಲೋ ಕಾಣ್ತಾ ಇದ್ದಿತ್ತು. ಸೊ ದೀಕ್ಷಿತ್ ಅವರೇ ಹೇಳಿ, ಏನು ಹೇಳಬೇಕು? ಏನು ಹೇಳ್ತೀರಾ? ಹೇಗೆ ಅನಿಸ್ತಾ ಇದೆ ವೆದರು? ಫಾಗಿ ಮುಂದ್ಗಡೆ ಏನು ಕಾಣಿಸ್ತಾ ಇಲ್ಲ. ಆರಾಮಾಗಿ ಹೋಗ್ತಾ ಇದ್ದೀವಿ ನಾವು, ಫುಲ್ ಎಂಜಾಯ್ ಮಾಡಿಕೊಂಡು. ಹಿಂಗೆ ಹೊಡೆದು ಹಂಗೆ ಹೋಗ್ಬೇಕು, ಅಲ್ಲಿ ತನಕ ಹೋಗ್ಬೇಕು. ಬನ್ನಿ ಜನರೇ. ನಮ್ಮ ಗೈಡ್ನ ಮಾತಾಡ್ಸೋಣ. ನಮ್ಮ ಗೈಡ್ ಅವರು ಪ್ರಭಾಕರ್ ಅವರೇ ಹೇಳಿ, ಇದು ನಿಮ್ಗೆ ಎಷ್ಟನೇ ಟ್ರೆಕ್ಕು? ನೀವು ಯಾವಾಗಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಗೈಡ್ ಆಗಿ? ಆಯಿತು, 2 ವರ್ಷದಿಂದ. ಇದು ಗಂಗಡಿಕಲ್ಲಿಗೆ ಆಯಿತು ನಂದೊಂದು 25-30 ಟ್ರಿಪ್ ಆಗಿರ್ಬೋದು. ಹಾಂ. ಹಾಗೆ ಕುರಂಜಲ್ ಮತ್ತು ಗಂಗಡಿಕಲ್ಲಿಗೆ ಮಾತ್ರ ನಾವು ಗೈಡ್ ಆಗಿ ಓಕೆ ಸ್ಟಾರ್ಟ್ ಮಾಡಬೇಕು. ಗಂಗಡಿಕಲ್ ಇಲ್ಲೇ ಮೈನ್ ಪಾಯಿಂಟ್. ಓಕೆ. ತಮ್ಮ ಹೆಸರು?
ನನ್ನ ಹೆಸರು ದೀಕ್ಷಿತ್ ಭಟ್ ಅಂತ. ನಮ್ಮ ಯೂಟ್ಯೂಬ್ ಚಾನಲ್ಲು ಡಿ ಕ್ಲಿಕ್ ಡೈರೀಸ್ ಅಂತ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿ. ಹೊಸ್ದಾಗಿ ಮಾಡಿರೋ ವಾಟರ್ ಪಾಯಿಂಟು, ಬೇರೆ ಎಲ್ಲೂ ಸಿಗಲ್ಲ. ಇಲ್ಲಿ ವಾಟರ್ ಪಾಯಿಂಟ್ ಇದೆ ನೋಡಿ, ಕ್ಲೀನ್ ವಾಟರು, ರಿಫಿಲ್ ಮಾಡ್ಕೊಳ್ಳಿ. ಸೊ ಇಲ್ಲಿದೆ. ಮತ್ತು ಇಲ್ಲಿ ಬೋರ್ಡ್ ನೋಡ್ಬೋದು, 3 ಕಿಲೋಮೀಟ್ರ್ ಇದೆ ಇನ್ನು. ಯಾರು ಬೇಕಾದ್ರೆ ಬರಲಿ, ಇವನೊಬ್ಬ ಬೇಡ ಮಾರ. ಪೀಸ್ ಎಲ್ಲ ಪೀಸ್ ಆಗೋಯ್ತು. ಬೆವರು ಕಿತ್ಕೊಂಡ್ಬರ್ತಾ ಇದೆ. ಮಳೆ ಬಂದರೆ ಸಿಕ್ಕಾಪಟ್ಟೆ ಜಾರತ್ತೆ ಇದು. ಅಲ್ಲಿ ಹತ್ಕೊಂಡು ಹೋಗ್ಬೇಕು. ಬನ್ನಿ 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 ಜನರೇ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸುಸ್ತಾಯ್ತು. ಬೆವರು ಇತ್ತ ಫಾಗಲ್ಲೂ ಇತ್ತ ಚಳಿಲು ಬೆವರು ಬರ್ತಾ ಇದೆ. ಫುಲ್ ಫಾಗ್ ಇದೆ, ಏನು ವ್ಯೂ ಕಾಣ್ತಾ ಇಲ್ಲ. ಮಳೆ ಬರ್ತಾ ಇದೆ. ಮುಂದೆ ಏನಾಗತ್ತೆ ಅಂತ ನೋಡೋಣ. ವೇಟಿಂಗ್ ಫಾರ್ ದ ಬೆಸ್ಟ್. ಜೊತೆಯಲ್ಲಿ ಫಾಗಲ್ಲಿ ಮಂಜು ಮಳೆ ಬರಲಿ, ಮಂಜು ಇರಲಿ. ವೆದರ್ ಇಸ್ ಸೋ ನೈಸ್, ಬಟ್ ವ್ಯೂ ಮಾತ್ರ ಏನೂ ಇಲ್ಲ. ಲಿಟಲ್ ಡಿಸಪಾಯಿಂಟಿಂಗ್. ಯಾ, ನೋಡೋಣ ಮುಂದೆ ಏನಾಗುತ್ತೆ. ಇನ್ನು ಏನೇ ಸರ್ಪ್ರೈಸಸ್ ಇದೆ ಫಿಂಗರ್ಸ್ ವಿಲ್ ಸಿ. ನಿಮ್ಗೆ ಏನೇನು ಸಡನ್ ಆಗಿ ಸೂರ್ಯ ಬಂದ್ಬಿಟ್ರೆ ರಿಯಲಿ ವಾಂಟ್ ಬಿಸಿಲು ಬರಬೇಕು ಅಂತ, ಯಾಕಂದ್ರೆ ನಮಗೆ ಲಾಸ್ಟ್ ಎಂಡ್ ವ್ಯೂ ಪಾಯಿಂಟ್ ಅಲ್ಲಿ ಹೋದಾಗ ವ್ಯೂ ಚೆನ್ನಾಗಿ ಕಾಣಬೇಕು. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇಲ್ಲ ಫಾಗೇ ಅದು, ಫಾಗು. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಓಹೋ, ಓ ಕೆಳಗೆ ಬಿದ್ರು. ಫುಲ್ ಸ್ಲಿಪ್ಪರಿ ಇದೆ, ಮಳೆನೂ ಬಿದ್ದಿದ್ದಕ್ಕೆ. ಹತ್ತಬೇಕಾದ್ರೆ ಏನೋ ಗೊತ್ತಾಗಲ್ಲ, ಇಳಿಬೇಕಾದ್ರೆ ಇದೆ ಮಜಾ, ಅಸಲಿ ಮಜಾ ಇಳಿಬೇಕಾದ್ರೆ. ಸೊ ಇಲ್ಲಿ ನಮ್ಗೊಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮಂಗಳೂರಿಂದ. ಅವ್ರನ್ನೂ ಒಂದು ರೌಂಡ್ ಮಾತಾಡ್ಸಿದ್ವಿ. ನಾವು ಮಂಗಳೂರಿಂದ ಸಬ್ಸ್ಕ್ರೈಬ್ಸ್ ಗೈಸ್. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು. ನಾವು ಇಷ್ಟ ತನಕ ವೇಟ್ ಮಾಡ್ತಾ ಇದ್ವಿ ಬಿಸಿಲು ಬರಲಿ ಅಂತ, ಬಟ್ ಈಗ ಬಿಸಿಲು ಬರ್ತಾ ಇದೆ. ಫೈನಲಿ ಮಳೆ ಕೂಡ ಇಲ್ಲ, ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ಎಷ್ಟು ಕ್ಯಾಪ್ಚರ್ ಆಗ್ತಾ ಇದೆ ಗೊತ್ತಿಲ್ಲ, ಬಟ್ ವ್ಯೂ ಮಾತ್ರ ಕ್ರೇಜ್ ಇದೆ. ಸೊ ನೀವು ಎಕ್ಸ್ಪೀರಿಯೆನ್ಸ್ ಮಾತ್ರ ಮಾಡಬೇಕು, ಅದನ್ನು ಬಿಟ್ಟು ಯಾವುದೇ ರೀತಿ ಹೇಳಿದ್ರೆ ಯಾವುದೇ ರೀತಿ ಗೊತ್ತಾಗಲ್ಲ. ಹೋಗ್ತಿದ್ದೀವಿ ಟಾಪ್ಗೆ, ಒಂದು 100 ಮೀಟರ್ಸ್ ಅಷ್ಟೇ, ಟಾಪ್ ರೀಚ್ ಆಗಿಬಿಡ್ತೀವಿ. ಆಮೇಲೆ ನೋಡೋಣ ಎಷ್ಟು ವ್ಯೂ ಕಾಣಿಸುತ್ತೆ ಅಂತ ಈಗ. ಸೊ ಬಿಸಿಲು ಬಂದ ಮೇಲೆ ಐ ಥಿಂಕ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಗ್ರೀನರಿ ತುಂಬ ಆಗಿದೆ ನೋಡಿ, ಕಾಣ್ತಿರ್ಬೋದು ನಿಮಗೆ ಎಷ್ಟು ಗ್ರೀನರಿ ಆಗಿದೆ ಅಂತ. ಸೊ ಚೆನ್ನಾಗಿದೆ. ಸೊ ಗಂಗಡಿಕಲ್ ಟ್ರೆಕ್ ಸೂಪರ್. ಗೈಸ್ ಅಲ್ಲಿಂದ ಬಂದಿದ್ದೀವಿ ನೋಡಿ. ನೋಡಿ ಇಲ್ಲಿ ಬರ್ತಾ ಇದ್ದಾರೆ ಜನ.
ಕ್ರೇಜಿ ಆಯ್ತು ಈಗ. ಬರ್ತಾಯಿದ್ದೀನ ಇಷ್ಟೊಂದು ಕ್ಲಿಯರ್ ಆಗ್ತಿದ್ದಲ್ಲ ಈಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದು ಜಲದಾಗ ವ್ಯೂ ಕಾಣಿಸ್ತಿತ್ತು. ಈಗ ಮತ್ತೆ ಬಂದೆ. ಇಲ್ಲಿ ನೋಡಿ ಇದೆ ಒಂದು ಟವರ್ ಇದೆ, ಆದರೆ ಇದು ಟವರ್ ಬಿದ್ದೋಗಿದೆ. ಇಲ್ಲಿ ಸೋಲಾರು ಎಲ್ಲ ಫ್ರೇಮ್ಸ್ ಎಲ್ಲ ಇದೆ, ಬಟ್ ಟವರ್ ಇದೆ. ಒಂದು ಕಾಲದಲ್ಲಿ ಟವರ್ ಮಾಡಿದ್ರು ಇದನ್ನು, ಇವಾಗ ಟವರ್ ಇಲ್ಲ. ಈಗ ಇಲ್ಲಿ ಹೆಂಗ ಅನಿಸ್ತಾ ಇದೆ? ಫೈನಲಿ ರೀಚ್ ಆಗಿದ್ದೀವಿ. ನಾವು ಗಂಗಡಿಕಲ್ ಪೀಕಲ್ಲಿದ್ದೀವಿ. ಇವಾಗ ನಮಗೆ ಬ್ರೇಕ್ಫಾಸ್ಟು ಅಥವಾ ಲಂಚು ಟಿಫಿನ್ ಬಾಕ್ಸಲ್ಲಿದೆ, ಅದನ್ನು ತಿನ್ಬೇಕು. ಬೇಕಾದರೆ ತಿನ್ಬೋದು. ಪಲಾವ್ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಸ್ಟೇ ಅವರು ಮಾಡಿಕೊಟ್ಟಂಥ ಪಲಾವನ್ನು ತಿನ್ನುವಂಥ ಸಮಯ ಈಗ ಆಗಿದೆ. ಸೊ ಎಲ್ಲಾದರೂ ಒಂದು ಜಾಗ ಹುಡ್ಕೊಂಡು ಊಟ ಮಾಡೋ ಟೈಮ್. ಒಂದು ಕಡೆ ನೋಡಿದ್ರೆ ಹಚ್ಚ ಹಸಿರಾದ ಬೆಟ್ಟಗಳು, ಇನ್ನೊಂದು ಕಡೆ ಮೋಡಗಳು. ದೂರ ದೂರದವರೆಗೆ ಕಾಣೋ ವೆಸ್ಟರ್ನ್ ಘಾಟ್ಸ್ನ ಪ್ಯಾನೋರಮಿಕ್ ವ್ಯೂ ಕಣ್ತುಂಬಿಕೊಳ್ಳೋ ಹಾಗಿತ್ತು. ಬ್ಯಾಕ್ ವಾಟರ್ ಕಾಣಿಸ್ತಾ ಇದೆ. ಬ್ಯಾಕ್ ವಾಟರ್ ಕಾಣ್ಬೋದು ನಿಮ್ಗೆ ಅಲ್ಲಿ ನೋಡಿ. ನೋಡಿ ಇಲ್ಲಿ ಭದ್ರಾ ರಿವರ್ದು ಬ್ಯಾಕ್ ವಾಟರ್ ಕಾಣಿಸ್ತಾ ಇದೆ ಅಲ್ಲಿ, ಮತ್ತೆ ಬ್ಯೂಟಿಫುಲ್ ವ್ಯೂ. ಸೊ ಮಳೆನೂ ಇಲ್ಲ, ವ್ಯೂನು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಾವು ದಾರಿಯಲ್ಲಿ ಬರ್ತಾ ಇರುವಾಗ ಅನ್ಕೊಂಡ್ವಿ ಇವತ್ತು ಕಾಣಿಸುತ್ತೋ ಇಲ್ವಾ ಅಂತ, ಬಟ್ ವರ್ತ್. ಅಷ್ಟು ಹೊತ್ತು ಹತ್ತಿದ ಸುಸ್ತು ಆ ಒಂದು ವ್ಯೂ ನೋಡಿದ ಕ್ಷಣದಲ್ಲೇ ಮಾಯ ಆಯಿತು. ಪೀಕ್ ಮೇಲೆ ನಿಂತು ಆ ತಂಪಾದ ಗಾಳಿ, ಮೋಡಗಳ ಮಧ್ಯೆ ಕಾಣ್ತಿದ್ದ ಬೆಟ್ಟಗಳ ಸೌಂದರ್ಯ ಎಂಜಾಯ್ ಮಾಡ್ತಾ ಇದ್ರೆ ಟೈಮ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಹತ್ತುವಾಗ ಇದ್ದ ಮಂಜೆಲ್ಲ ಈಗ ಕ್ಲಿಯರ್ ಆಗ್ತಾ ಆಗ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಮ್ಮ ಎಕ್ಸ್ಪೀರಿಯನ್ಸ್ ಸೂಪರ್. ನಾವು ಮಿಸ್ ಮಾಡ್ಕೋತೀವಿ ಅನ್ಕೊಂಡ್ರಿ, ಬಟ್ ಆದ್ರೆ ಮಿಸ್ ಮಾಡ್ಕೊಂಡಿಲ್ಲ. ಫ್ಯಾಟ್ ಸ್ವಲ್ಪ 2 kg weight loss ಆಗಿದ್ದೀನಿ. 100% ವರ್ತ್ ಇಟ್. ವರ್ತ್ ದ ಪ್ಲೇಸ್. ಫಸ್ಟ್ ಟೈಮ್ ಟ್ರೆಕ್ಕಿಂಗ್, ಬಟ್ ಇಟ್ಸ್ ದ ಬೆಸ್ಟ್. ತಗೋಶಿ ಹೌದಾ? ಸಾಹಿತ್ಯ ಒಂದು ಸತ್ತೋದ್ವಿ. ಇನ್ನು ಸ್ವಲ್ಪ ಇದೆ, ಇಷ್ಟೇ ಇದೆ.
ನೋಡಿ ಫ್ರೆಂಡ್ಸ್, ನಾವೀಗ ಫೈನಲಿ ವಿ ಕಂಪ್ಲೀಟೆಡ್ ದ ಟ್ರ್ಯಾಕ್. ಸೊ ನಾವೀಗ ವಾಪಸ್ ಬರ್ತಾ ಇದ್ದೀವಿ. ಹಿಂದ್ಗಡೆ ನೋಡ್ಬೋದು ತುಂಬ ಮೋಡ ಆಗಿದೆ, ಕ್ಲೌಡಿ ಫಾಗಿ ವೆದರ್, ಸಣ್ಣಗೆ ಮಳೆ ಬರ್ತಾ ಇದೆ. ನಾವು ಬಂದ ಟೈಮ್ ಕರೆಕ್ಟ್ ಆಗಿತ್ತು, ಹೋಗಿ ಟೈಮ್ ಕರೆಕ್ಟ್ ಆಗಿತ್ತು, ಮಳೆ ಎಲ್ಲೂ ಸಿಕ್ಕಿಲ್ಲ, ವ್ಯೂನೂ ಸಿಕ್ತು. ಅಂತೂ ಇಂತೂ ಟ್ರೆಕ್ನ ಮುಗಿಸಿದ್ವಿ. ಇವಾಗ ವಾಪಸ್ಸು ಇನ್ನೂ ನಮಗೆ ಇನ್ನೂ ಜಸ್ಟ್ ಒಂದು 500 ಮೀಟರ್ಸ್ ಇದೆ, ಬಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆದಂಗೆ. ಈಗ ನೋಡಿ, ಇನ್ನು ಮುಂದಿನ ಪ್ಲ್ಯಾನ್ ಏನು ಅಂತ ಇನ್ನೂ ಫೈನಲ್ ಇಲ್ಲ, ಬಟ್ ನೋಡ್ತಾ ಇರಿ, ಗೊತ್ತಾಗತ್ತೆ. ನಾವು ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ಗೆ ವಾಪಸ್ ಬರುವಾಗ ಸುಮಾರು ಮಧ್ಯಾಹ್ನ 2:30 ಆಗಿತ್ತು. ನಿಧಾನವಾಗಿ ಹೋಗ್ತಾ ಮಧ್ಯೆ ಮಧ್ಯೆ ಬ್ರೇಕ್ ತಗೊಳ್ತಾ ವಿಡಿಯೋ ಶೂಟ್ ಮಾಡ್ತಾ ಟ್ರೆಕ್ ಮಾಡಿದ್ರಿಂದ ಇಡೀ ಗಂಗಡಿಕಲ್ ಟ್ರೆಕ್ ಸುಮಾರು 5 ತಾಸು 30 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಇವಾಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು. ಏನ್ ಗೊತ್ತಾ, ಇಡೀ ಟ್ರೆಕ್ ಅಲ್ಲಿ ಒಂದೇ ಒಂದು ಲೀಚ್ ಕೂಡ ಕಚ್ಚಿಲ್ಲ. ಜೊತೆಗೆ ಅಷ್ಟು ತಯಾರಿ ಮಾಡ್ಕೊಂಡು ಹೋಗಿದ್ದ ರೇನ್ ಕೋಟ್ ಕೂಡ ಯೂಸ್ ಆಗಿಲ್ಲ. ಟ್ರೆಕ್ಕಿಂಗ್ ಮಾಡುವಾಗ ತುಂಬಾ ಹೊಸ ಹೊಸ ಜನರ ಪರಿಚಯ ಆಯ್ತು. ಮಾತಾಡ್ಕೊಂಡು, ಕಾಲು ಎಳ್ಕೊಂಡು, ಒಬ್ರಿಗೊಬ್ರು ಎನ್ಕರೇಜ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡಿದ್ರಿಂದ ಸುಸ್ತು ಕೂಡ ಅಷ್ಟಾಗನ್ಸಿಲ್ಲ. ಟೈಮ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ಈ ಟ್ರೆಕ್ ನಲ್ಲಿ ಸಿಕ್ಕ ಎಲ್ಲಾ ಹೊಸ ಜರ್ನಿ ಪಾರ್ಟ್ನರ್ಸ್ಗೆ ಒಂದು ದೊಡ್ಡ ಥ್ಯಾಂಕ್ಸ್. ಆಮೇಲೆ ನಾವು ನಮ್ಮ ಹೋಮ್ ಸ್ಟೇ ಕಡೆ ವಾಪಸ್ ಬಂದ್ವಿ. ಫ್ರೆಶ್ ಅಪ್ ಆಗಿ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡಿದು ಗಂಗಡಿಕಲ್ನ ಸುಂದರ ನೆನಪುಗಳ ಜೊತೆ ಬೆಂಗಳೂರು ಕಡೆ ವಾಪಸ್ ಹೊರಟ್ವಿ. ಸ್ಟೇ ಮತ್ತೆ ಕಾಸ್ಟ್ ಬಗ್ಗೆ ಏನಾದರೂ ಕ್ವೈರೀಸ್ ಇದ್ರೆ ಕಮೆಂಟ್ಸ್ ನಲ್ಲಿ ಕೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರದ ಇನ್ನಷ್ಟು ವಿಡಿಯೋಸ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.